ಇವತ್ತು ನಾವು ನಂಬರ್ ಮತ್ತು ನ್ಯೂಮರಿಕ್ ಸಿಸ್ಟಮ್ ಬಗ್ಗೆ ಕಲಿಯೋಣ. ಸೊ ಈಗ ನಮಗೆ 10 ಡಿಜಿಟ್ಸ್ ಅದಾವ. ಯಾವ್ಯಾವ ಡಿಜಿಟ್ಸ್? 0 1 2 3 4 5 6 7 8 and 9. ಸೊ ಇದರಲ್ಲಿ ಎರಡು ಸಿಸ್ಟಮ್ ಬರ್ತಾವ. ಒಂದು ಇಂಡಿಯನ್ ಸಿಸ್ಟಮ್ ಬರುತ್ತೆ, ಇನ್ನೊಂದು ಯಾವ್ದು ಬರುತ್ತೆ? ಇಂಟರ್ನ್ಯಾಷನಲ್ ಸಿಸ್ಟಮ್ ಬರುತ್ತೆ. ಫಸ್ಟ್ ಇಂಡಿಯನ್ ಸಿಸ್ಟಮ್ ಒಳಗ ಪೀರಿಯಡ್ಸ್ ಒಳಗ ಯಾವ ಬರ್ತಾವ? ವರ್ಸಸ್, ಥೌಸಂಡ್ಸ್, ಲ್ಯಾಕ್ಸ್, ಕ್ರೋರ್ಸ್. ಇದ್ರೊಳಗ ಒನ್ಸ್ ಒಳಗ 1 10 100, ಥೌಸಂಡ್ಸ್ ಒಳಗ 1000 ಮತ್ತು 10000, ಲ್ಯಾಕ್ಸ್ ಒಳಗ ಲ್ಯಾಕ್ ಮತ್ತು 10 ಲ್ಯಾಕ್, ನೆಕ್ಸ್ಟ್ ಕ್ರೋರ್ಸ್ ಒಳಗ ಕ್ರೋರ್ ಮತ್ತು 10 ಕ್ರೋರ್. ಸೊ ದೀಸ್ ಆರ್ ದ ವ್ಯಾಲ್ಯೂಸ್. ಈ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಂಪಲ್ ಸೊ ಈಗ ಏನಿದೆ ಇಷ್ಟಿದೆ ಅಂತ ತಿಳ್ಕೊಳ್ಳಿ ನಂಬರ್. ಇನ್ನೇನು ಗೊತ್ತಿ ನಾವು ಇದು ಒನ್ಸ್ ಪ್ಲೇಸ್ ಐತಿದೆ, 10 ಪ್ಲೇಸ್ ಐತಿದೆ, 100 ಇದೆ, 1000. ಸೊ ಇನ್ನೇನು ಗೊತ್ತಿ ನಾವು 1234. ಸೊ ಇನ್ನೇನು ಗೊತ್ತಿ ನಾವು ಬರೆಯೋದೇನು ಮಾಡ್ತೀವಿ? 1234. ಇನ್ನೊಂದು ಎಕ್ಸಾಂಪಲ್ ನಂಬರ್ ಕೊಡ್ತೀನಿ. ಸೊ ಇಲ್ಲಿದೆ 1 ಪ್ಲೇಸ್, 10 ಪ್ಲೇಸ್, 100 ಪ್ಲೇಸ್, 1000, 10000 ಪ್ಲೇಸ್. ಸೊ ಇದನ್ನ ಗೊತ್ತಿ ನಾವು 75,789. ಯಾವ ರೀತಿ? 75,789. ಸೊ ಈ ಲಾಸ್ಟ್ ನಂಬರ್ ನ ಈಜಿಯಾಗಿ ಓದ್ಕೊಳ್ಳೋಕೆ ಮಾಡ್ತೀವಿ ನಾವು. ಮೊದಲಕ್ಕೆ ಈ ಒನ್ಸ್ ಆಗಿದೆ ಏನ್ ಮಾಡ್ತೀವಿ? ಕಮ ಹಾಕ್ತೇವೆ. ಆಮೇಲೆ 1000 ಆಯ್ತು, ಆಮೇಲೆ ಲ್ಯಾಕ್ಸ್ ಆಯ್ತು, ಆಮೇಲೆ ಕ್ರೋರ್ ಆಗುತ್ತೆ. ಇಲ್ಲಿ ಏನ್ ಬರುತ್ತಾ? ಈಗ ಸಪೋಸ್ ಇನ್ನೊಂದು ಕ್ವಶನ್ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಕಾಮ 3 ಪ್ಲೇಸ್ ಆಗಿನ, ಆಮೇಲೆ ಎರಡೆರಡು ಪ್ಲೇಸ್ ಬಿಟ್ಟು ಹಾಕೊಂಡವು. ಇದನ್ನ ಹೆಂಗ್ ಓದ್ತೀವಿ? 77,95,747. ಸೊ ಬರೆಯೋದಾದ್ರೆ 75,747. 747. ಸೊ ಈ ರೀತಿ ಏನ ಯಾವ ಸಿಸ್ಟಮ್ ಒಳಗಿದೆ? ಇಂಡಿಯನ್ ಹಿಂದೂ ಅರೇಬಿಕ್ ಸಿಸ್ಟಮ್. ಈ ರೀತಿ ನಾವು ಬರೀ. ಸೊ ಇನ್ನೊಂದು ಸಿಸ್ಟಮ್ ಯಾವ್ದು ಬರುತ್ತಾ? ಇಂಟರ್ನ್ಯಾಷನಲ್ ಸಿಸ್ಟಮ್. ಇಂಟರ್ನ್ಯಾಷನಲ್ ಸಿಸ್ಟಮ್ ಒಳಗೆ ಪೀರಿಯಡ್ಸ್ ಯಾವ ಬರ್ತಾವ? ಒನ್ಸ್, ಥೌಸಂಡ್ಸ್, ಮಿಲಿಯನ್ಸ್, ಇದರಿಂದ ನೆಕ್ಸ್ಟ್ ಬಿಲಿಯನ್ಸ್. ಸೊ ಈಗ ಒನ್ಸ್ ಒಳಗ 1 10 100, ಥೌಸಂಡ್ಸ್ ಒಳಗ 1000 10,000 100,000, ನೆಕ್ಸ್ಟ್ ಮಿಲಿಯನ್ಸ್ ಒಳಗ ಮಿಲಿಯನ್ 10 ಮಿಲಿಯನ್ 100 ಮಿಲಿಯನ್. ಸೊ ದೀಸ್ ಆರ್ ದಿಸ್ ವ್ಯಾಲ್ಯೂಸ್. ಸೊ ಈ ಒಂದು ಎಕ್ಸಾಂಪಲ್ ನೋಡೋಣ. ಅನೇಕ ಎಕ್ಸಾಂಪಲ್. ಸಪೋಸ್ ಈ ರೀತಿ ಅಂತ ತಿಳ್ಕೊಳ್ಳಿ. ಇದರಲ್ಲಿ ಏನ್ ಮಾಡ್ತೀವಿ ನಾವು? ಆಫ್ಟರ್ ರೈಟ್ ಸೈಡ್ ಇಂದ ಪ್ರತಿ 3 ಡಿಜಿಟ್ ಇಂದ ಏನ್ ಮಾಡ್ತೀವಿ? ಇಲ್ಲಿ ಕಾಮ ಹಾಕೊಂತ ಹೋಗ್ತೀವಿ. ಸೊ ಈಗ ಇದು ಒನ್ಸ್ ಒಳಗೆ ಬರ್ತವೆ ಪೀರಿಯಡ್ಸ್. ಇದು ಯಾವುದು? ಥೌಸಂಡ್ಸ್ ಒಳಗೆ ಬರ್ತವೆ. ಸೊ ಇದನ್ನ ಓದೋದು 779,506. ಸೊ ಇದು ಬರೆಯೋದಾದ್ರೆ ಹೆಂಗ್ ಬರ್ತೀವಿ? 506. ಸಪೋಸ್ ಇನ್ನೊಂದು ಎಕ್ಸಾಂಪಲ್ ಇದೆ. ಸೊ ಇಲ್ಲಿ ರೈಟ್ ಸೈಡ್ ಇಂದ ಪ್ರತಿ 3 ಡಿಜಿಟ್ ಇಂದ ಕಾಮ. ಸೊ ಇದನ್ನ ಹೆಂಗ್ ಓದೋದು? ಈಗ ಇದು ಒನ್ಸ್ ಇದೆ, 1000 ಇದೆ, ನೆಕ್ಸ್ಟ್ ಮಿಲಿಯನ್. ಸೊ ಮಿಲಿಯನ್ ಅಂದ್ರೆ 94,488,388. ಬರೆಯೋದಾದ್ರೆ
94 million 94 million 400 Don't So next face value ಅಂತ ಬರುತ್ತೆ. ಸೊ ಫೇಸ್ ವ್ಯಾಲ್ಯೂ ಅಂತಂದ್ರೆ ಕನ್ನಡಾಗ ಮುಖ ಬೆಲೆ ಅಂತ. ಸೊ ಯಾವುದೇ ಒಂದು ನಂಬರ್ ಅಲ್ಲಿ ಅದು ಯಾವ ನಂಬರ್ ಇರುತ್ತೋ ಅದಕ್ಕೆ ಅದ್ರದ್ದೇನಾಗುತ್ತೆ ನಂಬರ್ ಆಗುತ್ತೆ. ಸೊ ಸಪೋಸ್ ಎಕ್ಸಾಂಪಲ್ 123 ತಗೊಂಡಿದೆ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿದೆ ಯೂನಿಟ್ ಪ್ಲೇಸ್ ಐತಿ, 100 ಪ್ಲೇಸ್ ಐತಿ, 10 ಪ್ಲೇಸ್ ಐತಿ, 100 ಪ್ಲೇಸ್ ಐತಿ. ಸೊ ಇದರದ ಫೇಸ್ ವ್ಯಾಲ್ಯೂ ಏನಾಗುತ್ತೆ, ಒಂದೊಂದು ಒಂದೇ ಇರುತ್ತೆ, 2 ದ 2 3 ದ 3 ಫೇಸ್ ವ್ಯಾಲ್ಯೂ ಅಂತಂದ್ರೆ ಆ ನಂಬರ್ ಏನಾಗಿರುತ್ತೆ ಅದ್ರದ್ದು ಫೇಸ್ ವ್ಯಾಲ್ಯೂ. ಸೊ ಈಗ ಫೇಸ್ ವ್ಯಾಲ್ಯೂ ಆಫ್ 3 is 3, ಫೇಸ್ ವ್ಯಾಲ್ಯೂ ಆಫ್ 2 is 2, ಫೇಸ್ ವ್ಯಾಲ್ಯೂ ಆಫ್ 1 is 1. ಸಪೋಸ್ ಇನ್ನೊಂದು ನಂಬರ್ ಇದೆ ತಿಳ್ಕೊಳ್ಳಿ, 77,583. ಸೊ 77,583 ಒಳಗ face value of 7 is 7, face value of this 7 is also 7, face value of 5 is also 5, face value of 8 is 8 over, face value of 3 ಬರುತ್ತಾ 3 ಆ ಡಿಜಿಟ್ ಅದು ಯಾವುದೇ ಪ್ಲೇಸ್ ನ ಇದ್ರೂ ಆ ನಂಬರ್ ವ್ಯಾಲ್ಯೂ ಅದೇ ಆ ನಂಬರ್ ಏನಾಗಿರುತ್ತೆ ಅದು ಫೇಸ್ ವ್ಯಾಲ್ಯೂ ಇರುತ್ತೆ. ಅದು ಕನ್ನಡದಾಗ ನಾವು ಮುಖ ಬೆಲೆ ಅಂತ. ಇದಾಗಿಂದ ನೆಕ್ಸ್ಟ್ ಏನು ಬರುತ್ತೆ, ಪ್ಲೇಸ್ ವ್ಯಾಲ್ಯೂ. ಪ್ಲೇಸ್ ವ್ಯಾಲ್ಯೂ ಅಂತಂದ್ರೆ ಸ್ಥಾನ ಬೆಲೆ. ಇದಕ್ಕೆ ಏನಂತ ನಾವು ಸ್ಥಾನ ಬೆಲೆ ಅಂತೀವಿ. ಅಂದ್ರೆ ಅದು ಯಾವ ಪ್ಲೇಸ್ ಒಳಗೈತೋ ಅದ್ರ ವ್ಯಾಲ್ಯೂನ ಅದು ತಗೊಳ್ತಾ ಅಂತ. ಈಗ ಸಪೋಸ್ 123 ಇದೆ ಅಂತ ತಿಳ್ಕೊಳ್ಳಿ. ಸೊ 123 ಒಳಗ ಈ 1 ಏನಿದೆ ಬಿಡಿ ಸ್ಥಾನ ಅಂದ್ರೆ 1 ಪ್ಲೇಸ್ ನೇ ಐತಿ. ಸೊ ಇದರದ ಪ್ಲೇಸ್ ವ್ಯಾಲ್ಯೂ ಏನಂತ 3 ಆಗುತ್ತೆ. ಈ 2 ಏನೈತಿ 10 ಪ್ಲೇಸ್ ಅಂದ್ರೆ 10 ಪ್ಲೇಸ್ ನೇ ಐತಿ. ಇದರ ಪ್ಲೇಸ್ ವ್ಯಾಲ್ಯೂ ಏನಾಗುತ್ತೆ 20 ಆಗುತ್ತೆ. ಇದರ ಪ್ಲೇಸ್ ವ್ಯಾಲ್ಯೂ ಏನಾಗುತ್ತೆ 3 ಆಗುತ್ತೆ. ಇದು 1 ಏನಿದೆ 100 ಪ್ಲೇಸ್ ನೇ ಐತಿ. ಸೊ ಇದರದ ಪ್ಲೇಸ್ ವ್ಯಾಲ್ಯೂ ಏನಾಗುತ್ತೆ 100 ಆಗುತ್ತೆ. ಸಪೋಸ್ ಇನ್ನೊಂದಿದೆ ಯಾವುದೋ ಇದೆ 77,583. ಸೊ ಇಲ್ಲಿ 3 ಏನಿದೆ 1 ಪ್ಲೇಸ್ ನೇ ಐತಿ. ಸೊ ಇದರದ ಪ್ಲೇಸ್ ವ್ಯಾಲ್ಯೂ ಏನಾಗುತ್ತೆ 3 ಆಗುತ್ತೆ. 8 ಪ್ಲೇಸ್ ವ್ಯಾಲ್ಯೂ ಯಾವ ಪ್ಲೇಸ್ ನೇ ಐತಿ 10 ಪ್ಲೇಸ್ ನೇ ಐತಿ. ಸೊ ಇದರ ವ್ಯಾಲ್ಯೂ ಏನಾಗುತ್ತೆ 80 ಆಗುತ್ತೆ. ನೆಕ್ಸ್ಟ್ 5 ಯಾವ ಪ್ಲೇಸ್ ನೇ ಐತಿ 100 ಪ್ಲೇಸ್, ಇದರ ಪ್ಲೇಸ್ ವ್ಯಾಲ್ಯೂ ಏನಾಗುತ್ತೆ 500. ಸೊ ಈ 7 ಯಾವ ಪ್ಲೇಸ್ ನೇ ಐತಿ 1000 ಪ್ಲೇಸ್ ನೇ ಐತಿ. ಇದರ ಪ್ಲೇಸ್ ವ್ಯಾಲ್ಯೂ ಏನಾಗುತ್ತೆ 7000 ಆಗುತ್ತೆ. ಸೊ ಈಗ ಯಾವ ಪ್ಲೇಸ್ ನೇ ಐತಿ ಈಗ 10000 ಪ್ಲೇಸ್ ನೇ ಐತಿ. ಇದರ ವ್ಯಾಲ್ಯೂ ಏನಾಗುತ್ತೆ 70,000 ಆಗುತ್ತೆ. ಲೀಸ್ಟ್ ಅಂಡ್ ಗ್ರೇಟೆಸ್ಟ್ ನಂಬರ್. ಸೊ ಈಗ 1 ಡಿಜಿಟ್ ತಗೊಂಡ್ರೆ 1 ಡಿಜಿಟ್ ಇಲ್ಲೇ ಲೀಸ್ಟ್ ನಂಬರ್, ಇಲ್ಲೇ ಗ್ರೇಟೆಸ್ಟ್ ನಂಬರ್. ಸೊ 1 ಡಿಜಿಟ್ ಲೀಸ್ಟ್ ನಂಬರ್ ಯಾವುದು 1 ಆಗುತ್ತೆ. ಗ್ರೇಟೆಸ್ಟ್ ನಂಬರ್ ಯಾವ್ದಂತ 9 ಆಗುತ್ತೆ. ನೆಕ್ಸ್ಟ್ 2 ಡಿಜಿಟ್ ಒಳಗ ಲೀಸ್ಟ್ ನಂಬರ್ ಯಾವ್ದಾಗುತ್ತೆ 10, ಗ್ರೇಟೆಸ್ಟ್ ನಂಬರ್ 99 ಆಗುತ್ತೆ. ನೆಕ್ಸ್ಟ್ 3 ಡಿಜಿಟ್ ಲೀಸ್ಟ್ ನಂಬರ್ ಯಾವ್ದಾಗುತ್ತೆ 100, ಗ್ರೇಟೆಸ್ಟ್ ನಂಬರ್ 999 ಆಗುತ್ತೆ. ನೆಕ್ಸ್ಟ್ 4 ಡಿಜಿಟ್ ಲೀಸ್ಟ್ ನಂಬರ್ ಏನಾಗುತ್ತೆ 1000, ಗ್ರೇಟೆಸ್ಟ್ ನಂಬರ್ ಏನಾಗುತ್ತೆ 9999 ಆಗುತ್ತೆ. ನೆಕ್ಸ್ಟ್ 5 ಡಿಜಿಟ್ ಲೀಸ್ಟ್ ನಂಬರ್ ಏನಾಗುತ್ತೆ 10000, ಗ್ರೇಟೆಸ್ಟ್ ನಂಬರ್ 99999 ಆಗುತ್ತೆ. ಇದೇ ರೀತಿ 6 ಡಿಜಿಟ್ ಇವಾಗ 6 ಡಿಜಿಟ್ ಲೀಸ್ಟ್ ನಂಬರ್ ಏನಾಗುತ್ತೆ 1 lakh, ಎಷ್ಟಾಗುತ್ತೆ 1 lakh, ಗ್ರೇಟೆಸ್ಟ್ ನಂಬರ್ 9,99,999 ಆಗುತ್ತೆ. ಸೊ ಇದೇ ಲೀಸ್ಟ್ ನಂಬರ್ ಮತ್ತು
greatest number. Next one successor and predecessor. Successor and predecessor of a number. So first one is successor ಅಂತ ಒಂದು successor ಅಂತಂದ್ರೆ ನೆಕ್ಸ್ಟ್ ನಂಬರ್ ಅಂತ successor ಅಂತಂದ್ರೆ ನೆಕ್ಸ್ಟ್ ಸಪೋಸ್ ಎ ಅಂತ ತಗೊಂಡು successor of a number successor of a number successor of a number ಅಂತಂದ್ರೆ ಕೊಟ್ಟಂತ ಸಂಖ್ಯೆದ ನೆಕ್ಸ್ಟ್ ನಂಬರ್ ಈಗ ಸಪೋಸ್ 1 ಐತೆ ಇದು successor ಯಾವುದು 12 ಅದೇನು ಅಂತ ಈ 1 ಗೆ ಪ್ಲಸ್ 1 ಆಡ್ ಮಾಡೋದು ನೆಕ್ಸ್ಟ್ ಸಪೋಸ್ 15 ಇದೆ ಇದು ಸಕ್ಸೆಸರ್ ಯಾವಾಗುತ್ತಾ 16 ಅಂದ್ರೆ ಕೊಟ್ಟಂತ ನಂಬರ್ ಗೆ 1 ಆಡ್ ಮಾಡಿದಾಗ ನಮಗೆ ಅದು ನೆಕ್ಸ್ಟ್ ಸಕ್ಸೆಸರ್ ಸಿಗುತ್ತೆ ಸಪೋಸ್ 99 ಇದರ ಸಕ್ಸೆಸರ್ ಯಾವುದು 100 ಅಂದ್ರೆ 99 ಪ್ಲಸ್ 1 ಅಂತ ನೆಕ್ಸ್ಟ್ ಸಪೋಸ್ 1005 ಇದರ ಸಕ್ಸೆಸರ್ ಯಾವುದು 1006 ಅಂದ್ರೆ 1005 ಗೆ 1 ಅನ್ನು ಆಡ್ ಮಾಡಿ ಸೊ ಸಕ್ಸೆಸರ್ ಅಂತಂದ್ರೆ ಬರುವಂತ ನೆಕ್ಸ್ಟ್ ನಂಬರ್ ಅಂತ ನೆಕ್ಸ್ಟ್ ಯಾವುದು ಬರುತ್ತಾ ಪ್ರಿಡೆಸೆಸರ್ ಆಫ್ ಎ ನಂಬರ್ ಅಂತ ಬರುತ್ತೆ predecessor of a number predecessor ಅಂತಂದ್ರೆ previous number ಅದರ ಹಿಂದೆ ಬರುವಂತ ನಂಬರ್ ಏನಂತ ನಾವು ಕೊಟ್ಟಂತ ಸಂಖ್ಯೆಯ predecessor ಅಂತ ಕರೀತೀವಿ ಸಪೋಸ್ ಎಕ್ಸಾಂಪಲ್ 25 ಇದರ ಹಿಂದೆ ಬರೋದು 24 ನೆಕ್ಸ್ಟ್ 163 ಇದೆ ಇದರ ಹಿಂದೆ ಯಾವುದು ಬರುತ್ತಾ 162 ಬರುತ್ತೆ ನೆಕ್ಸ್ಟ್ 789 ಇದೆ ಇದರ ಹಿಂದೆ ಯಾವುದು ಬರುತ್ತಾ 788 ಬರುತ್ತೆ ಅಂದ್ರೆ ಕೊಟ್ಟಂತ ನಂಬರ್ ಒಳಗೆ 1 ಅನ್ನು ಕಳೆಯಬೇಕು ಅಂದ್ರೆ 25 ಒಳಗೆ 1 ಕಳೆದ್ರೆ 24 ಅದು predecessor 163 so ಇದು predecessor ಬೇಕಾದ್ರೆ ಅದನ್ನ 1 ಕಳೆಯಬೇಕು so 789 ಅದು predecessor ಬೇಕಾದ್ರೆ 1 ಅನ್ನು ಕಳೆಯಬೇಕು so ಈ ರೀತಿ so ಒಂದು ನಂಬರ್ ಆಡ್ ಮಾಡಿದ್ರೆ ನಮಗೆ ಸಕ್ಸೆಸರ್ ಸಿಗುತ್ತೆ ಒಂದು ನಂಬರ್ ಕಳೆದ್ರೆ ಕೊಟ್ಟಂತ ನಂಬರ್ ಅಲ್ಲಿ ಅದರ predecessor ಸಿಗುತ್ತೆ ರೋಮನ್ ನಂಬರ್ಸ್ so ಇವು ಕೂಡ ಹೆಂಗೆ ನಾವು ಅರೇಬಿಕ್ ನಂಬರ್ಸ್ ಯೂಸ್ ಮಾಡ್ತೀವಿ ಅದೇ ರೀತಿ ನೀವು ಯೂಸ್ ಮಾಡೋದು ಸೊ ನಾವು ರೋಮನ್ ನಂಬರ್ ಮತ್ತು ಅರೇಬಿಕ್ ನಂಬರ್ ರಿಲೇಷನ್ ಮಾಡೋಣ ಸೊ ಈಗ 1 ಇದೆ ಅಂತ ತಿಳ್ಕೊಳ್ಳಿ ಸೊ ಇದನ್ನ ಹೆಂಗೆ ಬರೀತಾರೆ ರೋಮನ್ ಒಳಗೆ ಈ ರೀತಿ 2 ಇತ್ತಂದ್ರೆ ಈ ರೀತಿ 3 ಇತ್ತಂತಂದ್ರೆ ಈ ರೀತಿ 4 ಅನ್ನ ಈ ರೀತಿ 5 ಅನ್ನ ಈ ರೀತಿ 6 ಈ ರೀತಿ ನೆಕ್ಸ್ಟ್ 7 ಈ ರೀತಿ ನೆಕ್ಸ್ಟ್ 8 in 9 in next 10 in so next 11 ಬರೆದಿದ್ದ ನೀವು ಬರೆದಿದ್ದೀರಿ 11 ಅನ್ನ in next 12 in next 13 in next 14 in next 15 in next 16 in 17 ಈ ರೀತಿ 18 ಈ ರೀತಿ 19 ಈ ರೀತಿ ನೆಕ್ಸ್ಟ್ 20 ಈ ರೀತಿ ಸೊ ಇದೇ 21 ಬೇಕಂದ್ರೆ ಇದ್ರ ಮುಂದೆ 1 ಹಚ್ಚೋದು 1 2 3 ಆಡ್ ಮಾಡ್ಬಿಟ್ಟು ಇದೇ ರೀತಿ ಕಂಟಿನ್ಯೂ ಮಾಡೋದು ಈಗ ಸಪೋಸ್ 10 ಅನ್ನ ಯಾವ ರೀತಿ ಮಾಡ್ತೀವಿ 10 ನ ಈ ರೀತಿ 20 ಅಂದ್ರೆ 2 30 ಅಂತಂದ್ರೆ ಈ 40 ಅಂದ್ರೆ ಎಕ್ಸೆಲ್ 50 ಅಂತಂದ್ರೆ ಎಲ್ 60 ಅಂತಂದ್ರೆ LX ನೆಕ್ಸ್ಟ್ 70 ಅಂತಂದ್ರೆ LXX ನೆಕ್ಸ್ಟ್ 80 ಅಂತಂದ್ರೆ LXXX ನೆಕ್ಸ್ಟ್ 90 ಅಂತಂದ್ರೆ XC ನೆಕ್ಸ್ಟ್ 100 ಅಂತಂದ್ರೆ C 200 ಅಂತಂದ್ರೆ CC ನೆಕ್ಸ್ಟ್ 300 ಅಂತಂದ್ರೆ CCC ನೆಕ್ಸ್ಟ್ 400 ಅಂತಂದ್ರೆ CD ನೆಕ್ಸ್ಟ್ 500 ಅಂತಂದ್ರೆ D 600 ಅಂತಂದ್ರೆ DC ನೆಕ್ಸ್ಟ್ 700 ಅಂತಂದ್ರೆ DCC ನೆಕ್ಸ್ಟ್ 800 ಅಂತಂದ್ರೆ DCCC ನೆಕ್ಸ್ಟ್ 900 ಅಂತಂದ್ರೆ DM 1000 ಅಂತಂದ್ರೆ M ಸೊ ಈ ರೀತಿ ನಾವು
ಈ ಸಿಂಬಲ್ಸ್ ನ ಯೂಸ್ ಮಾಡ್ಕೊತೀವಿ. ಎದ್ರೊಳಗ ರೋಮನ್ ಒಳಗ ಇದು DM ಅಲ್ಲ, ಇದು CM. 900 ಅಂದ್ರೆ CM. ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ನಂಬರ್ಸ್ ಅಂತ ಬರ್ತವೆ. ಟೈಪ್ಸ್ ಆಫ್ ನಂಬರ್ಸ್. ಸೊ ಟೈಪ್ಸ್ ಆಫ್ ನಂಬರ್ಸ್ ಒಳಗ ಫಸ್ಟ್ ಟೈಪ್ ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಅಥವಾ ಕೌಂಟಿಂಗ್ ನಂಬರ್ಸ್ ಅಂತ ಕರೀತೀವಿ. ಅಂದ್ರೆ ನ್ಯಾಚುರಲ್ ಆಗಿ ಬರುತ್ತೆ. ಈಗ ಏನೋ ಕೌಂಟ್ ಮಾಡ್ಬೇಕಂತಂದ್ರೆ 1 2 3 4 5 ಸ್ಟಾರ್ಟ್ ಮಾಡ್ತೀವಲ್ಲ, ಅದಕ್ಕೆ ಅಂತ ನಾವು ನ್ಯಾಚುರಲ್ ನಂಬರ್ಸ್ ಅಂತೀವಿ. ಸೊ ನ್ಯಾಚುರಲ್ ನಂಬರ್ಸ್ ಯಾವ ಬರ್ತಾವೆ? 1 2 3 4 5 6 and so on. So these are the natural numbers. ಇದಾಗಿಂದ ನೆಕ್ಸ್ಟ್ ಏನ್ ಬರುತ್ತಾ? ಹೋಲ್ ನಂಬರ್ಸ್ ಅಂತ ಬರ್ತವೆ. ಹೋಲ್ ನಂಬರ್ಸ್. ಹೋಲ್ ನಂಬರ್ಸ್. ಹೋಲ್ ನಂಬರ್ಸ್ ಅಂತಂದ್ರೆ ಏನ? ಈ ನ್ಯಾಚುರಲ್ ನಂಬರ್ ಗೆ 0 ನ ಇನ್ಕ್ಲೂಡ್ ಮಾಡಿದ್ರೆ ನಮ್ಗೆ ಹೊಸ ಸೆಟ್ ಸಿಗುತ್ತೆ. ಆ ಸೆಟ್ ಗೆ ಏನಂದ್ರೆ ನಾವು set of whole numbers ಅಂದ್ರೆ 0 1 2 3 4 5 6 and so on. So least prime number is 1, least natural number is 1, least whole number is 0. ಇದಾಗಿಂದ ಏನು ಬರುತ್ತೆ? ನೆಕ್ಸ್ಟ್ ಇಂಟಿಜರ್ ಅಂತ ಬರುತ್ತೆ. ಇಂಟಿಜರ್ಸ್. ಸೊ ಇಂಟಿಜರ್ಸ್ ಅಂತಂದ್ರೆ ಈ ಹೋಲ್ ನಂಬರ್ಸ್ ಗೆ ನೆಗೆಟಿವ್ ಆಫ್ ನ್ಯಾಚುರಲ್ ನಂಬರ್ಸ್ ನ ಆಡ್ ಮಾಡಿದ್ರೆ ನಮಗೆ ಏನು ಬರುತ್ತೆ? ಸೆಟ್ ಆಫ್ ಇಂಟಿಜರ್ಸ್. ಸೊ ಈ ಹೋಲ್ ನಂಬರ್ಸ್ ಯಾವ್ಯಾವ? 0 1 2 3 4 and so on. ಸೊ ಇದಕ್ಕೆ ನೆಗೆಟಿವ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ -1 -2 -3 -4 ಇದೇ ರೀತಿ ಆಡ್ ಮಾಡಿದ್ರೆ ನಮಗೆ ಎಂತ ನಂಬರ್ಸ್ ಸಿಗ್ತಾವ? ಇಂಟಿಜರ್ಸ್ ಸಿಗ್ತಾವ. ಇಂಟಿಜರ್ಸ್. ಇದಾಗಿಂದ ನೆಕ್ಸ್ಟ್ ಯಾವ? ಈವನ್ ನಂಬರ್ಸ್. ಈವನ್ ನಂಬರ್ಸ್ ಅಂತ ಬರ್ತವೆ. ಈವನ್ ನಂಬರ್ಸ್ ಅಂತಂದ್ರೆ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ 2 ಅಂದ್ರೆ 2 ರಿಂದ ಭಾಗವಾಗುವಂತ ನಂಬರ್ ಏನಂತ ನಾವು ಈವನ್ ನಂಬರ್ಸ್ ಅಂತ ಕರಿತೀವಿ. ಅಂದ್ರೆ 2 4 6 8 10 12 and so on. ಇವೆಲ್ಲ ಏನಿವೆ? ಈವನ್ ನಂಬರ್ಸ್. ನೆಕ್ಸ್ಟ್ ಆಡ್ ನಂಬರ್ಸ್ ಅಂತ ಬರ್ತವೆ. ಆಡ್ ನಂಬರ್ಸ್. ಸೊ ಆಡ್ ನಂಬರ್ಸ್ ಅಂದ್ರೆ ಯಾವ 2 ರಿಂದ ಡಿವೈಡ್ ಆಗೋದಿಲ್ಲ ಅವಕ್ಕೆ ಅಂತ ನಾವು ಆಡ್ ನಂಬರ್ಸ್. ಅಂದ್ರೆ 1 3 5 7 9 11 and so on. ಇದಾಗಿಂದ ಮತ್ತೆ ಯಾವ? ಪ್ರೈಮ್ ನಂಬರ್ಸ್ ಅಂತ ಬರ್ತವೆ. ಯಾವ ನಂಬರ್? ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್. ಸೊ ಪ್ರೈಮ್ ನಂಬರ್ ಅಂತಂದ್ರೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಅಷ್ಟ ಭಾಗ ಆಗುವಂತ ನಂಬರ್ಸ್ ಏನಂತೀವಿ ನಾವು? ಪ್ರೈಮ್ ನಂಬರ್ ಅಂತ ಕರಿತೀವಿ. ಯಾವುದು? ಒಂದು ಮತ್ತು ಅದೇ ಸಂಖ್ಯೆ. ಸೊ ಯಾವ್ಯಾವ ಬರ್ತಾವ ಪ್ರೈಮ್ ನಂಬರ್? 2 3 5 7 11 13 17 19 and so on. ಸೊ ಇದು ನೋಡಿದ್ರೆ ಇದು ಎರಡು ಯಾವ ನಂಬರ್ ಇಂದ ಡಿವೈಡ್ ಆಗುತ್ತಾ? 1 ಮತ್ತು 2. ಸೊ 3 ಎದರಿಂದ ಡಿವೈಡ್ ಆಗುತ್ತಾ? 1 ಮತ್ತು 3 ರಿಂದ ಅಷ್ಟೇ ಡಿವೈಡ್ ಆಗುತ್ತೆ. ಸಪೋಸ್ 11 ನೋಡಿ, 11 ಫ್ಯಾಕ್ಟರ್ಸ್ ಯಾವ ಬರ್ತಾವ? 1 ಮತ್ತು 11 ಅಂದ್ರೆ 1 ಮತ್ತು 11 ಇಂದ ಅಷ್ಟೇ ಡಿವೈಡ್ ಆಗ್ತಾವ. ಅದೇ ರೀತಿ ಯಾವ ನಂಬರ್ 1 ಮತ್ತು ಅದೇ ನಂಬರ್ ಇಂದ ಡಿವೈಡ್ ಆಗುತ್ತೋ ಅಂತವಕ್ಕೆ ಏನಂತ ಕರಿತೀವಿ ನಾವು? ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಸೊ 1 ರಿಂದ 100 ಮಟ್ಟ ಎಷ್ಟು ಪ್ರೈಮ್ ನಂಬರ್ ಅದಾವು? 25 ಪ್ರೈಮ್ ನಂಬರ್. ನೆಕ್ಸ್ಟ್ ಇದರೊಳಗ ಲೀಸ್ಟ್ ಪ್ರೈಮ್ ನಂಬರ್ ಯಾವುದು? 2. ಇದಕ್ಕೆ ಇನ್ನೂ ಒಂದು ಏನಂತೀವಿ? ದ ಓನ್ಲಿ ಇವನ್ ಪ್ರೈಮ್ ನಂಬರ್ ಅಂತ ಅಂತೀವಿ. 2 ಏನಂತ ನಾವು ಓನ್ಲಿ ಇವನ್ ಪ್ರೈಮ್ ನಂಬರ್ ಅಂತೀವಿ. ನೆಕ್ಸ್ಟ್ ಇದಾಗಿಂದ ಯಾವ್ದು ಬರ್ತಾವ? ಕಂಪೋಸಿಟ್ ನಂಬರ್. ಕಂಪೋಸಿಟ್ ನಂಬರ್. ಸೊ ಕಂಪೋಸಿಟ್ ನಂಬರ್ಸ್ ಅಂತಂದ್ರೆ ಒಂದು ಮತ್ತು ಅದೇ ನಂಬರ್ ಅಲ್ಲದೆ ಬೇರೆ ನಂಬರ್ ಇಂದನು ಡಿವೈಡ್ ಆಗುವಂತ ನಂಬರ್ ಏನಂತ ನಾವು ಕಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಸಪೋಸ್ 2 4 6 8 10 12 14 15 and so on. ಸೊ ಇವೆಲ್ಲ ಯಾವ ಟೈಪ್ ನಂಬರ್ಸ್? ಕಂಪೋಸಿಟ್ ನಂಬರ್ಸ್. ಅಂದ್ರೆ ಇದು 1 ಮತ್ತು 4 ಅಲ್ಲದೆ 2 ರಿಂದನು ಡಿವೈಡ್ ಆಗುತ್ತೆ. 6 ತಗೊಂಡ್ರೆ 1 ರಿಂದನು ಡಿವೈಡ್ ಆಗುತ್ತಾ, 2 ರಿಂದನು ಡಿವೈಡ್ ಆಗುತ್ತಾ, 3 ರಿಂದನು ಡಿವೈಡ್ ಆಗುತ್ತಾ, ಮತ್ತೆ 6 ರಿಂದನು ಡಿವೈಡ್ ಆಗುತ್ತೆ. 8 ತಗೊಂಡ್ರೆ 8 1 ರಿಂದ ಡಿವೈಡ್ ಆಗುತ್ತೆ, 8 ರಿಂದ ಡಿವೈಡ್ ಆಗುತ್ತೆ. ಅದಲ್ಲದೆ 2 ಮತ್ತು 4 ರಿಂದನು ಡಿವೈಡ್ ಆಗುತ್ತೆ. ಸೊ ಇದೇ ರೀತಿ 14 ತಗೊಂಡ್ರೆ ಅದು ಏನಾಗುತ್ತೆ? 1 ಮತ್ತು 14 ಅಲ್ಲದೆ 2 ಮತ್ತು 7 ರಿಂದನು ಡಿವೈಡ್ ಆಗುತ್ತೆ. ಸೊ ಇಂಥ ಟೈಪ್ ನಂಬರ್ಸ್ ಏನಂತ ನಾವು ಕಂಪೋಸಿಟ್ ನಂಬರ್ಸ್. ಇನ್ನು 1 ಗೆ ಏನಂತೀವಿ? ಇಟ್ ಇಸ್ ನೇದರ್ ಪ್ರೈಮ್ ನಾರ್ ಕಂಪೋಸಿಟ್ ಅಂತ ಕರಿತೀವಿ. 1 ಗೆ ಏನಂತ ಕರಿತೀವಿ? ಇಟ್ ಇಸ್ ನೇದರ್ ಪ್ರೈಮ್ ನಾರ್ ಕಂಪೋಸಿಟ್ ನಂಬರ್ ಅಂತ ಕರಿತೀವಿ. ನೆಕ್ಸ್ಟ್ ರ್ಯಾಷನಲ್ ನಂಬರ್.
ರ್ಯಾಷನಲ್ ನಂಬರ್ಸ್ ಅಂತ ಬರ್ತದೆ. ಅಂದ್ರೆ ಯಾವ ನಂಬರ್ನ ನಾವು p/q ಫಾರ್ಮುಲಾ ಬರೆಯಕ್ಕಾಗುತ್ತೆ ಮತ್ತೆ q ಏನ 0 ಕ್ಕೆ ಈಕ್ವಲ್ ಆಗಿರಬಾರ್ದು ಅಂತ ನಂಬರ್ಸ್ ಏನಿದೆ ನಾವು ರ್ಯಾಷನಲ್ ನಂಬರ್. ಮತ್ತೆ ಇಲ್ಲಿ p ಮತ್ತೆ q ಏನಾಗಿರ್ತಾವ ಅವು ಇಂಟಿಜರ್ ಆಗಿರ್ತಾವ. p ಮತ್ತೆ q ಏನಾಗಿರ್ತಾವ ಇಂಟಿಜರ್ ಆಗಿರ್ತಾವ. ಇವೇನಾಗಿರ್ತಾವ ಇಂಟಿಜರ್. ಸಪೋಸ್ 2/3 2 ಮತ್ತೆ 3 ಏನ 2 ನು ಇಂಟಿಜರ್ 3 ನು ಇಂಟಿಜರ್. ಮತ್ತೆ ಇಲ್ಲಿ q ಅಂದ್ರೆ 3 ಏನ ನಾಟ್ ಈಕ್ವಲ್ ಟು 0. ಸೊ ಈ ರೀತಿ ಬರೆಯಕ್ಕೆ ಅಂತ ನಾವು ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಇವನ್ ಬರೀ 2 ಅಂತ ಅಂತೀವಲ್ಲ ಅದಕ್ಕೂ 2 ಕೂಡ ಏನಂತ ಕರಿತೀವಿ ನಾವು ರ್ಯಾಷನಲ್ ನಂಬರ್. ಯಾಕಂದ್ರೆ 2 ನ ಹೆಂಗ್ ಬರೀಬಹುದು ನಾವು 2/1. ಸೊ ಇಲ್ಲಿ 2 ಮತ್ತೆ 1 ಎರಡು ಇಂಟಿಜರ್, ಈ ಕೆಳಗಿರೋ ಇಂಟಿಜರ್ ನಾಟ್ ಈಕ್ವಲ್ ಟು 0. ಸೊ ಈ ಟೈಪ್ ನಂಬರ್ ಗೆ ಏನಂತ ನಾವೆಲ್ಲ ರ್ಯಾಷನಲ್ ನಂಬರ್ ಅಂತ ಕರಿತೀವಿ. ಸಪೋಸ್ -17/16 -5/-6 7/-16. ಸೊ ಈ ಟೈಪ್ ಎಲ್ಲ ನಂಬರ್ಸ್ ಯಾವ ಟೈಪ್ ಇವು ರ್ಯಾಷನಲ್ ನಂಬರ್. ಇದಾಗಿಂದ ಯಾವ್ದು ಬರುತ್ತಾ ಇರ್ಯಾಷನಲ್ ನಂಬರ್ ಅಂತ ಬರುತ್ತೆ. ಇರ್ಯಾಷನಲ್ ನಂಬರ್ಸ್ ಅಂದ್ರೆ ಯಾವ ನಂಬರ್ನ ಈ ಫಾರ್ಮ್ ಒಳಗೆ ಬರೆಯಕ್ ಆಗೋದಿಲ್ಲ ಅಂತ ನಂಬರ್ ಏನಂತ ನಾವು ಇರ್ಯಾಷನಲ್ ನಂಬರ್ ಅಂತ ಹೇಳ್ತೀವಿ. ಸಪೋಸ್ ಫಾರ್ ಎಕ್ಸಾಂಪಲ್ √2 √3 √5 ಎಕ್ಸೆಟ್ರಾ. ಸೊ ಈ ರೀತಿ ನಂಬರ್ಸ್ ಏನಂತ ನಾವು ಇರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಕೋಪ್ರೈಮ್ ನಂಬರ್ ಅಂತ ಬರ್ತದೆ. ಕೋಪ್ರೈಮ್ ನಂಬರ್. ಕೋಪ್ರೈಮ್ ನಂಬರ್ಸ್ ಅಂತಂದ್ರೆ ಎರಡು ನಂಬರ್ ಯಾವ ಎರಡರದ್ದು ಏನಾದರೂ ಕಾಮನ್ ಫ್ಯಾಕ್ಟರ್ ಒಂದಷ್ಟೇ ಇತ್ತು ಅಂತಂದ್ರೆ ಅದಕ್ಕೆ ಏನಂತ ನಾವು ಕೋಪ್ರೈಮ್ ನಂಬರ್ ಅಂತ ಕರಿತೀವಿ. ಸಪೋಸ್ ಈಗ 2 ಮತ್ತು 3. ಸೊ ಇದ್ರ ಫ್ಯಾಕ್ಟರ್ ಯಾವ್ಯಾವು 1 ಮತ್ತು 2. ಇದ್ರ ಫ್ಯಾಕ್ಟರ್ ಯಾವ್ಯಾವು 1 ಮತ್ತು 3. ಫ್ಯಾಕ್ಟರ್ ಅಂದ್ರೆ ಆ ನಂಬರ್ನ ಡಿವೈಡ್ ಮಾಡುವಂತ ನಾವು ಸಂಖ್ಯೆಗೆ ಏನಂತ ನಾವು ಫ್ಯಾಕ್ಟರ್ ಅಂತ ಕರಿತೀವಿ. ಸೊ ಈಗ ಎರಡು ಕಾಮನ್ ಇದೆ, ಇಲ್ಲಿ 1 ಇದೆ, ಇಲ್ಲಿ 1 ಇದೆ. ಸೊ ಕಾಮನ್ ಫ್ಯಾಕ್ಟರ್ ಏನ 1, ಅದು ಬಿಟ್ರೆ ಬೇರೆ ಯಾವ್ದು ನಂಬರ್ ಇಲ್ಲ. ಅದಕ್ಕೆ 2 and 3 ಏನಂತ ನಾವು ಕೋಪ್ರೈಮ್ ನಂಬರ್ ಅಂತ ಕರಿತೀವಿ. ಈಗ ಸಪೋಸ್ 6 ಮತ್ತು 7 ತಗೊಂಡಿದೆ ಅಂತ ತಿಳ್ಕೊಳ್ಳಿ. 6 ಫ್ಯಾಕ್ಟರ್ಸ್ ಯಾವ್ಯಾವು 1 2 3 ಮತ್ತು 6. 7 ಫ್ಯಾಕ್ಟರ್ಸ್ ಯಾವ್ಯಾವು 1 ಮತ್ತು 7. ಸೊ ಇವೆರಡಕ್ಕೂ ಕಾಮನ್ ಯಾವ್ದಿದೆ ಫ್ಯಾಕ್ಟರ್ ಇಲ್ಲಿ 1 ಇದೆ 1 ಇದೆ. 1 ಬಿಟ್ಟು ಬೇರೆ ಯಾವುದೇ ಫ್ಯಾಕ್ಟರ್ ಕಾಮನ್ ಇಲ್ಲ. ಸೊ ಅದಕ್ಕೆ 6 ಮತ್ತು 7 ಏನಂತ ನಾವು ಕೋಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಅವು ಎಲ್ಲಾನು ಪ್ರೈಮ್ ಆಗಿರ್ಬೇಕಂತ ಇಲ್ಲ. ಅಂದ್ರೆ ಕೋಪ್ರೈಮ್ ಅಂತಂದ್ರೆ ಅವೆರಡರದ್ದು ಕಾಮನ್ ಫ್ಯಾಕ್ಟರ್ ಏನಿರ್ತೋ ಒಂದಷ್ಟೇ ಆಗಿರುತ್ತೆ, ಅದು ಬಿಟ್ಟರೆ ಬೇರೆ ಯಾವುದು ಇರೋದಿಲ್ಲ ಅಂತ.